ನಮಸ್ಕಾರ ಸ್ಟೂಡೆಂಟ್ಸ್. ನಮ್ಮ ಇವತ್ತಿನ ಟಾಪಿಕ್ ವೃದ್ಧಿ ಸಂಧಿ. ವೃದ್ಧಿ ಸಂಧಿಯ ರೂಲ್ಸ್ ತುಂಬ ಸಿಂಪಲ್. ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ನಿಮಗೆ ಈ ಸಂಧಿ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಮುಂಚೆ ನೋಡಿದ ಹಾಗೆ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧ, ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ವೃದ್ಧಿ ಸಂಧಿ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಒಂದು. ಕಳೆದ ವಿಡಿಯೋದಲ್ಲಿ ನಾವು ಗುಣಸಂಧಿನ ಅರ್ಥ ಮಾಡ್ಕೊಂಡ್ವಿ. ಈ ವಿಡಿಯೋದಲ್ಲಿ ವೃದ್ಧಿ ಸಂಧಿ ಅಂದ್ರೆ ಏನು ಅಂತ ನೋಡೋಣ. ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಅ ಕಾರಗಳ ಮುಂದೆ ಉತ್ತರ ಪದದ ಎ ಮತ್ತು ಐ ಕಾರಗಳು ಬಂದಾಗ ಐಕಾರವು, ಓ ಔಕಾರವು ಬಂದಾಗ ಔಕಾರವು ಆದೇಶವಾಗಿ ಬಂದರೆ ವೃದ್ಧಿ ಸಂಧಿ ಎನ್ನುತ್ತಾರೆ. ಇದನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ, ಪೂರ್ವ ಪದದ ಕೊನೆಯ ಅಕ್ಷರ ಅ ಅಥವಾ ಆ ಆಗಿದ್ರೆ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಎ ಅಥವಾ ಐ ಆಗಿದ್ರೆ ಸಂಧಿ ಪದದಲ್ಲಿ ಐ ಅಕ್ಷರ ಬರುತ್ತೆ. ಅದೇ ರೀತಿ ಉತ್ತರ ಪದದ ಮೊದಲ ಅಕ್ಷರ ಓ ಅಥವಾ ಔ ಆಗಿದ್ರೆ ಸಂಧಿ ಪದದಲ್ಲಿ ಔ ಅಕ್ಷರ ಬರುತ್ತೆ. ಈ ಟೇಬಲ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ವೃದ್ಧಿ ಸಂಧಿನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಈಗ ನಾವು ಇದನ್ನ ಉದಾಹರಣೆಗಳೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಅ ಸ್ವರದ ಮುಂದೆ ಎ ಸ್ವರ ಬಂದಾಗ ಸಂಧಿ ಪದದಲ್ಲಿ ಐಕಾರ ಹೇಗೆ ಬರುತ್ತೆ ಅಂತ ನೋಡೋಣ. ಲೋಕ ಪ್ಲಸ್ ಏಕ ಲೋಕೈಕ, ಲೋಕ ಪ್ಲಸ್ ಏಕ ಲೋಕೈಕ. ಈ ಉದಾಹರಣೆ ನೋಡಿ, ಪೂರ್ವ ಪದ ಅ ಸ್ವರದೊಂದಿಗೆ ಕೊನೆಯಾಗ್ತಿದೆ ಮತ್ತು ಉತ್ತರ ಪದ ಎ ಸ್ವರದೊಂದಿಗೆ ಶುರುವಾಗ್ತಿದೆ. ನೀವು ಸಂಧಿ ಪದ ಲೋಕೈಕನ ಗಮನಿಸಿದ್ರೆ ಅ ಮತ್ತು ಎ ಜಾಗದಲ್ಲಿ ಐ ಸ್ವರ ಬಂದಿರೋದನ್ನ ನೋಡ್ಬೋದು. ಇನ್ನೊಂದ್ಸಲ ಗಮನಿಸಿ, ಲೋ ಕೈಕ. ಸೊ ಇದು ವೃದ್ಧಿ ಸಂಧಿ. ಈಗ ಅ ಸ್ವರದ ಮುಂದೆ ಐ ಸ್ವರ ಬಂದಾಗ ಸಂಧಿ ಪದದಲ್ಲಿ ಐ ಸ್ವರ ಹೇಗೆ ಬರುತ್ತೆ ಅಂತ ನೋಡೋಣ. ಭಾವ ಪ್ಲಸ್ ಐಕ್ಯತೆ ಭಾವೈಕ್ಯತೆ, ಭಾವ ಪ್ಲಸ್ ಐಕ್ಯತೆ ಭಾವೈಕ್ಯತೆ. ಈ ಉದಾಹರಣೆಯಲ್ಲಿ ಪೂರ್ವ ಪದ ಅ ಸ್ವರದೊಂದಿಗೆ ಕೊನೆಯಾಗ್ತಿದೆ ಮತ್ತು ಉತ್ತರ ಪದ ಐ ಸ್ವರದೊಂದಿಗೆ ಶುರುವಾಗ್ತಿದೆ. ನೀವು ಸಂಧಿ ಪದ ಭಾವೈಕ್ಯತನ ಗಮನಿಸಿದ್ರೆ ಅ ಮತ್ತು ಐ ಜಾಗದಲ್ಲಿ ಐ ಸ್ವರ ಬಂದಿರೋದನ್ನ ನೋಡ್ಬೋದು. ಇನ್ನೊಂದ್ಸಲ ಗಮನಿಸಿ, ಭಾವೈಕ್ಯತೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಆ ಸ್ವರದ ಮುಂದೆ ಔ ಸ್ವರ ಬಂದಾಗ ಸಂಧಿ ಪದದಲ್ಲಿ ಔ ಸ್ವರ ಹೇಗೆ ಬರುತ್ತೆ ಅಂತ ನೋಡೋಣ. ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ. ಇಲ್ಲಿ ಪೂರ್ವ ಪದ ಆ ಸ್ವರದೊಂದಿಗೆ ಕೊನೆಯಾಗ್ತಿದೆ ಮತ್ತು ಉತ್ತರ ಪದ ಔ ಸ್ವರದೊಂದಿಗೆ ಶುರುವಾಗ್ತಿದೆ. ಸೊ ಇದೇ ರೀತಿ ನೀವು ಇನ್ನೂ ಕೆಲವು ಉದಾಹರಣೆಗಳನ್ನ ನೋಡ್ಬೋದು. ಮಹಾ ಪ್ಲಸ್ ಔನ್ನತ್ಯ ಮಹೋನ್ನತ್ಯ, ಗಂಗಾ ಪ್ಲಸ್ ಓಘ ಗಂಗೌಘ, ಭಾವ ಪ್ಲಸ್ ಐಕ್ಯ ಭಾವೈಕ್ಯ. ತುಂಬ ಸಿಂಪಲ್ ಅಲ್ವಾ? ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಇನ್ನು ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಮುಗಿಸೋ ಸಮಯ. ನಿಮ್ಮಲ್ಲಿ ಒಂದು ಚಿಕ್ಕ ವಿನಂತಿ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಸರಣಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.